ಇನ್ನು ಕೆಎಂಎಫ್ ಪಶು ಆಹಾರ ಕಲಬೆರಕೆ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ವರದಿ ಬೆನ್ನಲ್ಲೇ ಕೆಎಂಎಫ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸದ್ಯ 4 ಕೆಎಂಎಫ್ ಹಿರಿಯ ಅಧಿಕಾರಿಗಳ ಅಮಾನತಾಗಿದೆ. ನಿನ್ನೆ ಮಧ್ಯಾಹ್ನ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ನಿನ್ನೆಯೇ ಕ್ರಮ ಆಗಿದೆ. ನಿನ್ನೆಯ ಅಧಿಕಾರಿಗಳ ಅಮಾನತಾಗಿದೆ. ಇದು ಟಿವಿ9 ಇನ್ವೆಸ್ಟಿಗೇಷನ್ ವರದಿಯ ಬಿಗ್ ಇಂಪ್ಯಾಕ್ಟ್. ಜಿಎಸ್ ನಾಗೇಶ್ ಹಿರಿಯ ಉಪನಿರ್ದೇಶಕರು, ಜೆ ಜೈಕುಮಾರ್ ಪಶು ಆಹಾರ ಇಲಾಖೆಯ ನಿರ್ದೇಶಕರು, ಸೋಮನಾಥ್ ಪಶು ಆಹಾರ ಇಲಾಖೆಯ ಉಪನಿರ್ದೇಶಕರು, ಸಿ ಮಲ್ಲಿಕಾರ್ಜುನ್ ಪಶು ಆಹಾರ ಇಲಾಖೆಯ ಪ್ರಧಾನ ವ್ಯವಸ್ಥಾಪಕರು ಇವರೆಲ್ಲರನ್ನ ಕೂಡ ಅಮಾನತು ಮಾಡಿ ಕೆಎಂಎಫ್ ಎಂಡಿ ಡಾಕ್ಟರ್ ಎಸ್ಟಿ ಸುರೇಶ್ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಕೆಎಂಎಫ್ನ ಪಶು ಆಹಾರ ಕಲಬೆರಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿರುವುದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ನಿನ್ನೆಯೇ ವರದಿ ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಿದೆ. ಯಾರೆಲ್ಲ ಈ ಅಕ್ರಮದಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ರು ಅವರ ವಿರುದ್ಧವಾಗಿ ಈಗ ಕ್ರಮ ಕೈಗೊಳ್ಳಲಾಗಿದೆ. ಅವರನ್ನ ಅಮಾನತುಗೊಳಿಸಲಾಗಿದೆ. ನಿನ್ನೆ ಮಧ್ಯಾಹ್ನವೇ ವರದಿಯಾಗಿತ್ತು. ನಿನ್ನೆ ಈ ಕ್ರಮ ಆಗಿರೋದು. ಇದು ಟಿವಿ9 ಇನ್ವೆಸ್ಟಿಗೇಷನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ತಾರೆ. ಕಳಪೆ ಕಚ್ಚಾ ಪದಾರ್ಥ ಪೂರೈಕೆ ಆರೋಪದಲ್ಲಿ ಅಮಾನತುಗೊಳಿಸಲಾಗಿದೆ. ಕೆಎಂಎಫ್ ರಾಜನಕುಂಟೆ ಪಶು ಆಹಾರ ಘಟಕಕ್ಕೆ ಪೂರೈಕೆ ಆಗ್ತಾ ಇತ್ತು. ಟಿಆರ್ಎಸ್ ಕಡಿಮೆ ಇರುವಂತಹ ಮೊಲಾಸಸ್ ಖರೀದಿಯಲ್ಲಿ ಕಳ್ಳಾಟ ನಡೆದಿತ್ತು. ಪಶು ಆಹಾರ ತಯಾರಿಕೆಗೆ ಬಳಕೆ ಮಾಡುವಂತಹ ಮೊಲಾಸಸ್ ಇದು. ಶುಗರ್ ಫ್ಯಾಕ್ಟರಿಯಿಂದ ಮೊಲಾಸಸ್ ಪೂರೈಕೆಗೆ ಒತ್ತಡ ಇತ್ತು. ರಾಜನಕುಂಟೆ ಮತ್ತು ಶಿಕಾರಿಪುರ ಘಟಕಗಳಿಗೆ ಈ ರೀತಿ ಆಹಾರ ಕಳಪೆ ಆಹಾರ ಪೂರೈಕೆ ಆಗ್ತಾ ಇತ್ತು ಅನ್ನುವಂತಹ ವಿಚಾರ. ಇದು ಟಿವಿ9 ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಯಾವಾಗ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತು, ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾರೆಲ್ಲ ಈ ಅಕ್ರಮದಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೋ ಅವರ ವಿರುದ್ಧವಾಗಿ ಕ್ರಮ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಪಶು ಆಹಾರದಲ್ಲಿ ಕಲಬೆರಕೆ ನಡೀತಾ ಇತ್ತು, ಅದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರು, ಅವರ ವಿರುದ್ಧವಾಗಿ ಯಾವ ರೀತಿ ಕ್ರಮ ಆಗಿದೆ, ಇದೆಲ್ಲದರ ಕುರಿತಂತೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ. ಮಂಜುನಾಚಾರ್, ನೀವು ಗಮನಿಸಬಹುದಾಗಿದೆ, ನಿನ್ನೆ ಇಡೀ ದಿನ ಕೂಡ ಟಿವಿ9 ಸುದೀರ್ಘವಾಗಿ ವರದಿಯನ್ನು ಬಿತ್ತರಿಸಿತ್ತು. ಟಿವಿ9ನ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಈಗಾಗಲೇ 4 ಅಧಿಕಾರಿಗಳನ್ನು, ಅದರಲ್ಲೂ ಹಿರಿಯ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಕೆಎಂಎಫ್ನ ಎಂಡಿ ಆಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಅವರು ಆದೇಶವನ್ನು ಮಾಡಿದ್ದಾರೆ. 4 ಈ ಹಿರಿಯ ಅಧಿಕಾರಿಗಳನ್ನು ಕೂಡ ಅವರ ಕೆಲಸದಿಂದ ಅವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ, ಮೊಲಾಸಸ್ ಖರೀದಿ ವೇಳೆಯಲ್ಲಿ ಆ ಕ್ವಾಲಿಟಿ ಗುಣಮಟ್ಟ ಇಲ್ಲದೇ ಇರತಕ್ಕಂಥ ಮೊಲಾಸಸ್ ಅನ್ನ ಖರೀದಿಯನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಇದರ ಪರಿಣಾಮವಾಗಿ ಕಳೆದ 2 ತಿಂಗಳ ಅವಧಿಯಲ್ಲಿ ಸುಮಾರು 1600 ಪಶುಗಳ ಮಾರಣ ಹೋಮ ನಡೆದಿತ್ತು. 1600ಕ್ಕೂ ಹೆಚ್ಚು ಪಶುಗಳು ಸಾವನ್ನಪ್ಪಿರೋದ್ರ ಬಗ್ಗೆ ಟಿವಿ9 ಸುದೀರ್ಘವಾಗಿ ವರದಿಯನ್ನು ಬಿತ್ತರಿಸಿತ್ತು. ಇನ್ವೆಸ್ಟಿಗೇಷನ್ ವರದಿಯನ್ನು ಆಧರಿಸಿ ಈಗಾಗಲೇ ಕೆಎಂಎಫ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. 4 ಆರೋಪಿತ ಅಧಿಕಾರಿಗಳನ್ನಿದ್ದಾರೆ, ಅವರನ್ನ ಈಗಾಗಲೇ ಅಮಾನತಿನಲ್ಲಿಡ್ತಕ್ಕಂಥದ್ದು, ಅಮಾನತಿನಿಡುವಂಥ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಈ ಆದೇಶ ಹೊರಬಿದ್ದಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಹೋಗಬಹುದಾಗಿದೆ. ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಆಡಿಯೋದಲ್ಲೂ ಕೂಡ ಈ ಸಸ್ಪೆಂಡ್ ಆಗಿರ್ತಕ್ಕಂಥ ನಿರ್ದೇಶಕ ಏನಿದ್ದಾನೆ ಈತ ಜೈಕುಮಾರ್ ಎಂಬಾತ, ಈತ ಕೂಡ ಹಿರಿಯ ನಿರ್ದೇಶಕ. ಅಲ್ಲಿ ಕೆಎಂಎಫ್ ನಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರ್ತಾನೆ. ಆ ಆಡಿಯೋದಲ್ಲಿ ಆ ಕ್ವಾಲಿಟಿ ಕಂಟ್ರೋಲರ್ ಆಫೀಸರ್ ಇರ್ತಾರೆ, ಆಕೆ ರಾಜನಕುಂಟೆಯಲ್ಲಿರ್ತಕ್ಕಂಥ ಪಶು ಆಹಾರ ಘಟಕದ ಕ್ವಾಲಿಟಿ ಕಂಟ್ರೋಲರ್, ಆಕೆಯ ಮೇಲೆ ಒತ್ತಡವನ್ನು ಹೇರ್ತಾರೆ. ನಾನು ನಿಮ್ಮ ಜೊತೆಗಿದ್ದೇನೆ, ಕೋಟ್ಯಂತರ ರೂಪಾಯಿ ಹಣವಾದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಿದೆ ಅಂತೇಳಿ ಆಕೆಗೆ ಒತ್ತಡ ಹೇರುವಂತ ಆಡಿಯೋ ಕ್ಲಿಪ್ ಕೂಡ ಟಿವಿ9 ಸುದೀರ್ಘವಾಗಿ ವರದಿಯನ್ನು ಬಿತ್ತರಿಸಿತ್ತು. ಇದರಲ್ಲಿ ಇನ್ನೂ ಕೂಡ 2-3 ಅಧಿಕಾರಿಗಳು ಮಾತನಾಡಿರ್ತಕ್ಕಂಥ ಆಡಿಯೋ ಕ್ಲಿಪ್ ಅನ್ನ ವರದಿಯಲ್ಲಿ ಬಿತ್ತರಿಸಲಾಗಿತ್ತು. ಈ ಸದ್ಯದ ಮಟ್ಟಿಗೆ 4 ಅಧಿಕಾರಿಗಳು ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ 89,000 ಮೆಟ್ರಿಕ್ ಟನ್ ಏನಿದೆ, ಇದು ಒಂದು ಪಶು ಆಹಾರ ಘಟಕಗಳಿಂದ ಆಹಾರ ತಯಾರಾಗ್ತಕ್ಕಂಥದ್ದು. ನಂದಿನಿ ಅನ್ನೋ ಲೇಬಲ್ ನಲ್ಲಿ ನಂದಿನಿ ಪ್ರಾಡಕ್ಟ್ಗಳು, ಕೆಎಂಎಫ್ ನ ಪ್ರಾಡಕ್ಟ್ಗಳು ಅಂದ್ರೆ ಇದುವರೆಗೂ ಕೂಡ ಗ್ರಾಹಕರ ಮೆಚ್ಚುಗೆಗೆ ಪಾತ್ರ ಆಗಿರ್ತಕ್ಕಂಥದ್ದು. ಎಂದಿಗೂ ಕೂಡ ಗ್ರಾಹಕರಿಗೆ ಆ ಒಂದು ಪ್ರಾಡಕ್ಟ್ಗಳು ಅಚ್ಚುಮೆಚ್ಚಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಆದರೆ ಪಶುಗಳಿಗೆ ನೀಡತಕ್ಕಂಥ ಪಶು ಆಹಾರದಲ್ಲಿ ಕಳಪೆ ಕಚ್ಚಾ ಸಾಮಗ್ರಿಗಳನ್ನು ಬಳಕೆಯನ್ನ ಮಾಡಿ ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಮೊಲಾಸಸ್ನ ಖರೀದಿಯಲ್ಲಿ ಟಿಆರ್ಎಸ್ ಕಡಿಮೆ ಗುಣಮಟ್ಟದ ಮೊಲಾಸಸ್ನ ಖರೀದಿಯಲ್ಲಿ ಇವರೆಲ್ಲರೂ ಕೂಡ ಪಾತ್ರ ವಹಿಸಿದ್ರು ಅಂತೇಳಿ ನಿನ್ನೆ ಟಿವಿ9 ವರದಿಯನ್ನು ಬಿತ್ತರಿಸಿತು. ಇದರಿಂದ ಆರೋಪಿತ ಅಧಿಕಾರಿಗಳು 4 ಏನಿದ್ದಾರೆ, ಸೋಮನಾಥ್, ನಾಗೇಶ್, ಜೈಕುಮಾರ್ ಹಾಗೂ ಇನ್ನೋರ್ವ ಆರೋಪಿ ಸೇರಿದಂತೆ ಒಟ್ಟಾರೆಯಾಗಿ 4 ಆರೋಪಿತ ಅಧಿಕಾರಿಗಳನ್ನ ಸಸ್ಪೆಂಡ್ ಅನ್ನ ಮಾಡಿರ್ತಕ್ಕಂಥದ್ದು. ಮಧು ನಾಗರಾಜ್. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.